ಒಬ್ಬ ಕಳ್ಳನಿಂದ ಪಾಠಗಳು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ದಿನವು ಸಮೀಪಿಸುತ್ತಾ ಬರುತ್ತದೆ ಎನ್ನುವ ಪದಗಳು ಕರ್ತನ ಬರೋಣವನ್ನು ಸೂಚಿಸುತ್ತವೆ. ಇಲ್ಲಿ ಮೇಲಿನ ಪತ್ರಿಕೆಯ ಗ್ರಂಥಕರ್ತನು ನಮ್ಮ ಗಮನ ಸೆಳೆಯುತ್ತಾ ನಮಗೆ ಒತ್ತಿ ಹೇಳುವುದೇನೆಂದರೆ, ದೇವರ ಬರೋಣ ಅತಿ ಸಮೀಪವಾಗುತ್ತಾ ಇರುವುದರಿಂದ ದೇವರ ಮಕ್ಕಳು ಕೂಡಿ ಬರುವುದನ್ನು ಅಲಕ್ಷ್ಯ ಮಾಡದೆ ಹಿಂದಿನ ದಿನಗಳಿಗಿಂತ ಹೆಚ್ಚಾಗಿ ಕೂಡಿ ಬಂದು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರಬೇಕು. ಈ ರೀತಿಯಾದ ಎಚ್ಚರಿಕೆಯ ಮೂಲಕ ಸುಮಾರು 2000 ವರ್ಷಗಳ ಹಿಂದೆ ಕೊಡಲ್ಪಟ್ಟಿರಬೇಕಾದರೆ, ಬರೋಣವು ಹತ್ತಿರವಾಗಿದೆ ಎಂದು ನೋಡುತ್ತಿರುವ ನಾವು ಎಷ್ಟರ ಮಟ್ಟಿಗೆ ಜಾಗರೂಕತೆಯಿಂದಿದ್ದು ಕೂಡಿ ಬರುವುದನ್ನು, ಅನ್ಯೋನ್ಯತೆ ಹಾಗೂ ಆರಾಧನೆಗಳನ್ನು ಅಲಕ್ಷ್ಯ ಮಾಡದೆ ಇರಬೇಕಲ್ಲವೇ? ಒಂದು ಭಾನುವಾರದಂದು ಯಾಕೋಬನೆಂಬ ಒಬ್ಬ ಯುವಕನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡುತ್ತಿದ್ದನು. ಅವನ ಪ್ರಯಾಣದ ಮಧ್ಯೆ ಒಂದು ಕಾಡು ಪ್ರದೇಶವನ್ನು ಹಾದು ಹೋಗಬೇಕಾಯಿತು. ಹೀಗೆ ಹೋಗುತ್ತಿರುವಾಗ ಒಬ್ಬ ಕಳ್ಳನು ಇವನನ್ನು ಹಿಡಿದು ಹಣ ಕೊಡುವಂತೆ ಒತ್ತಾಯಿಸಿದನು. ಯಾಕೋಬನು ತನ್ನಲ್ಲಿ ಹಣ ಇಲ್ಲವಾಗಿಯೂ ತನ್ನನ್ನು ಬಿಟ್ಟು ಬಿಡಬೇಕೆಂತಲೂ ಕೇಳಿಕೊಂಡನು. ಆಗ ಕಳ್ಳನು ಅವನಿಗೆ ಹಣ ಕೊಡದೆ ಹೋದರೆ ಸಾಯಿಸಿ ಬಿಡುವುದಾಗಿ ಹೆದರಿಸಿದನು. ತಾನೊಬ್ಬ ಪೆಂತೆಕೋಸ್ತ್ ವಿಶ್ವಾಸಿ ಆಗಿರುವುದರಿಂದ ಸುಳ್ಳು ಹೇಳುವುದಿಲ್ಲವೆಂದು ಯಾಕೋಬನು ಕಳ್ಳನಿಗೆ ತಿಳಿಸಿದನು. ತಕ್ಷಣ ಆ ಕಳ್ಳನು ಕೋಪದಿಂದ ಯಾಕೋಬನ ಕತ್ತು ಹಿಸುಕುತ್ತಾ, ಇಂದು ಭಾನುವಾರ ಮುಂಜಾನೆ ಆಗಿರುವುದರಿಂದ ನೀನು ಆರಾಧನೆಯಲ್ಲಿ ಇರಬೇಕಾಗಿತ್ತು ಅಲ್ಲವೇ ಎಂದು ಕೇಳಿ ಕೂಗಾಡಿದನು. ಯಾಕೋಬನು ಸಿಕ್ಕಿಹಾಕಿಕೊಂಡನು. ಉತ್ತರ ಕೊಡಲು ಅವನಲ್ಲಿ ಏನೂ ಇರಲಿಲ್ಲ. ಸರಿ, ಹಾಗಾದರೆ ಇನ್ನು ಮುಂದೆ ಸರಿಯಾಗಿ ಆಲಯಕ್ಕೆ ಹೋಗುವಿಯೋ ಎಂದು ಪ್ರಶ್ನಿಸಿದನು ಆ ಕಳ್ಳ. ಅದಕ್ಕೆ ಯಾಕೋಬನು ಕೂಡಲೇ ಒಪ್ಪಿಕೊಂಡನು. ಅನಂತರ, ನೀನು ಸರಿಯಾಗಿ ದೇವರ ದಶಮಾಂಶ ಕೊಡುತ್ತಿದ್ದೀಯಾ? ಯಾಕೋಬನಿಗೆ ದಿಗ್ಭ್ರಮೆಯಾಯಿತು. ಅವನು ಒಬ್ಬ ಕಳ್ಳನಿಂದ ಈ ರೀತಿಯಾದ ಒಂದು ಪ್ರಶ್ನೆ ನಿರೀಕ್ಷಿಸಲೇ ಇಲ್ಲ. ಅವನು ಈಗಾಗಲೇ ತಾನೊಬ್ಬ ಪೆಂತೆಕೋಸ್ತ್ ವಿಶ್ವಾಸಿಯಾಗಿ ಇರುವುದರಿಂದ ಸುಳ್ಳು ಹೇಳುವುದಿಲ್ಲ ಎಂದು ಹೇಳಿದ್ದನು. ನಾನು ದಶಮಾಂಶ ಕೊಡುತ್ತಿಲ್ಲ ಎಂದು ಆ ಕಳ್ಳನಿಗೆ ಉತ್ತರ ಕೊಟ್ಟನು. ಆಗ ಕಳ್ಳನಿಗೆ ಬಹಳ ಕೋಪ ಉಂಟಾಗಿ ಯಾಕೋಬನನ್ನು ಒಂದು ಮೊಲವನ್ನು ಎತ್ತಿ ಹಿಡಿದು ಅಲುಗಾಡಿಸುವ ರೀತಿಯಲ್ಲಿ ಅಲುಗಾಡಿಸುತ್ತಾ, ಇನ್ನು ಮುಂದೆ ನೀನು ಸರಿಯಾಗಿ ದಶಮಾಂಶವನ್ನು ಕೊಡುವಿಯೋ ಎಂದು ಪ್ರಶ್ನೆ ಕೇಳಿದನು. ಅದಕ್ಕೆ ಯಾಕೋಬನು ಕೂಡಲೇ ಒಪ್ಪಿಕೊಂಡನು. ಆಗ ಆ ಕಳ್ಳನು ಅವನನ್ನು ಬಿಟ್ಟು ಬಿಟ್ಟನು. ಮುಂದಿನ ಭಾನುವಾರ ಯಾಕೋಬನು ಆರಾಧನೆಗೆ ಬಂದು ನಡೆದ ಎಲ್ಲವನ್ನೂ ಸಭೆಯಲ್ಲಿ ಸಾಕ್ಷಿಯಾಗಿ ಹೇಳಿದನು. ಅವನ ಜೀವಿತವೇ ಬದಲಾವಣೆಗೊಂಡು ಮುಂದಿನ ದಿನಗಳಲ್ಲಿ ಅವನು ಒಬ್ಬ ಒಳ್ಳೆಯ ದೇವರ ಸೇವಕನಾಗಿ ಮಾರ್ಪಟ್ಟನು. ಪ್ರಿಯ ದೇವರ ಮಗುವೆ, ನೀನು ಸಹ ಕಳ್ಳನ ಕೈಗೆ ಸಿಕ್ಕಿ ದೇವಾಲಯಕ್ಕೆ ಹೋಗುವುದಕ್ಕೂ ಅನಂತರ ದಶಮಾಂಶ ಕೊಡುವುದಕ್ಕೂ ಅವನಿಂದ ಪಾಠ ಕಲಿಯಲು ಕಾಯಬೇಡ. ಆ ಕೆಲಸ ಇಂದೇ ಮಾಡು.